ನೋಡಿ, ಈ ಗಿಡಕ್ಕೆ ನೀರೇ ಇಲ್ಲ. ಬಾಳೆ ಗಿಡಕ್ಕೆ ನೀರೇ ಇಲ್ಲ. ಗಿಡ ಸತ್ತೈತೆ ಅಂದರೆ ಹೆಂಗೆ ಹೋಗಲ್ವಾ? ನೋಡಿ, ಒಂದು ಡ್ರಾಪು ನೀರಿಲ್ಲ. ನೋಡಿ, ಇದು ಇಷ್ಟು ತೇವಾಂಶ ಸಾಕು. ನೋಡಿ, ಎಲ್ಲ ನಿಂತವೆ. ಇವೆಲ್ಲ ಚೆನ್ನಾಗಿ ನಿಂತಿರೋವೆಲ್ಲವ ಇಲ್ಲಿ ಎಲ್ಲ ಸುಳಿ ಬರ್ತಾವೆ. ನೀರು ಯಾವ್ಯಾಕೆ ಹೋಗಿಲ್ಲ, ಅವು ಗಿಡ ಹೋಗವೆ. ನೀರನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಕೊಡಬೇಕು. ನೋಡಿ, ನೋಡಿ ಗಿಡಗಳೆಲ್ಲ ನಿಂತಿದೆ. ನೀರು ಜಾಸ್ತಿ ಆಯ್ತಾ ಇದೆ. ಇಷ್ಟೊಂದು ನೀರು ಹೋದರೆ ಗಿಡ ಉದ್ದಾರ ಆಗುತ್ತೆ. ನೋಡಿ, ಮಣ್ಣು ಹೊಡಿಸಿ ಗಿಡ ನೀರು ಜಾಸ್ತಿ ಹೋಗ್ತದೆ. ಇದು ಕಡಿಮೆ ನೀರು ಬಂದಿದೆ, ಚೆನ್ನಾಗಿದೆ. ನೋಡಿ, ಗಿಡಗಳೆಲ್ಲ ಚೆನ್ನಾಗಿದೆ. ಬಟ್ ನೀರು ಓವರ್ ವಾಟರ್ ಆಗಿದೆ, ಇಲ್ಲ ನೀರೇ ಬಿಟ್ಟಿಲ್ಲ. ಇವೆಲ್ಲ ಚೆನ್ನಾಗಿದೆ. ಯಾವ ಒಂದೊಂದಕ್ಕೆ ನೀರು ಹೋಗಿರಲ್ಲ ಅಥವಾ ಓವರ್ ವಾಟರ್ ಆಗಿದ್ರೆ ಹಿಂಗೆ ನೀರು ತುಂಬಿಕೊಂಡ್ರೆ ಗಿಡ ಹೋಯ್ತವೆ, ನೀರು ಇಲ್ಲ ಅಂದರೂ ಹೋಯ್ತದೆ. ನೋಡಿ, ಇದು ನೀರು ಓವರ್ ವಾಟ್ರಾಗಿ ಹೋಗಿರ್ತಕ್ಕಂಥದ್ದು. ಫುಲ್ಲು ನೀರು ಓವರ್ ವಾಟರ್ ಆಗಿದೆ, ಹೋಗಿದೆ. ನೋಡಿ, ಏನು ಹಿಂಗೆ ನೀರು ತುಂಬಿದ್ರೆ ನೀರು ಗಿಡ ಉಳ್ಕೊಂಡವು. ಗಿಡಕ್ಕೆ ಸ್ವಲ್ಪ ಮಿತವಾಗಿ ಕೊಡಬೇಕು ನೀರನ್ನ. ಒಂದೊಂದು ನೀರು ಕೊಟ್ಟಿದ್ರೆ ಇವಕ್ಕೆ ನೀರು ಓವರ್ ಆಗಿದೆ. ನೋಡಿ, ಇಲ್ಲಿ ನೋಡಿ, ನೀರು ಓವರ್ ಆಗಿರೋದಕ್ಕೆ ಇದು ಈ ಥರ ಆಗಿರೋದು. ನೀರು ಸ್ವಲ್ಪ ಇದಕ್ಕೆಲ್ಲ ಕಂಟ್ರೋಲ್ ಮಾಡಿಸಿ. ನೋಡಿ, ಇದು ಬರ್ತದೆ, ನೀರು ಕಂಟ್ರೋಲ್ ಮಾಡಬೇಕು. ಫುಲ್ ಶೀತ ಕಡಿಕೆ. ಕೆಲವು ನೀರು ಜಾಸ್ತಿ ಆಗಿದೆ. ನೋಡಿ, ನೀರು ಫುಲ್ಲು ನಿಂತಿದ್ರೆ ಈ ಥರ ಬೇರೆ ಕೊಡ್ತೋಗಿ ಗಿಡ ಎಲ್ಲ ಕೊಳ್ತೋಯ್ತವೆ. ನೀರು ಇಷ್ಟೊಂದು ನಿಲ್ಲಿಸ್ಬಾರ್ದು, ನೀರು ಕಡಿಮೆ ಮಾಡಿ. ನೋಡಿ, ಇಷ್ಟೊಂದು ನಿಂತ್ಕೊಂಡ್ರೆ ನೀರು ಹೋಗುತ್ತೆ. ಇವೆಲ್ಲ ನೀರು ನಿಂತು ಹೋಗಿರೋದು, ಇವೆಲ್ಲ ಹೋಯ್ತವೆ ಹಿಂಗಿದ್ರೆ. ನೋಡಿ, ಇಲ್ಲಿ ನೋಡಿ, ಇದು ಗಿಂಟಾಕ್ತೀನಿ. ಇಲ್ಲಿ ಹಸಿರು ಇದೆ ತುದಿನಲ್ಲಿ, ಖಂಡಿತ ಬರ್ತದೆ. ಶೀತ ಹಿಂಗೆ ಜಾಸ್ತಿ ಆದರೆ ಗಿಡ ಸುಳಿಯಿಂದ ಹೋಯ್ತವೆ. ನೀರು ಅವಾಯ್ಡ್ ಮಾಡ್ಸೋಕ್ಕೆ ಹೇಳಿ. ತುಂಬ ಶೀತ ಜಾಸ್ತಿ ಆಯ್ತದೆ. ಅಲ್ಲೊಂದು 2 ಗಿಡಕ್ಕೆ ನೀರೇ ಬಿಟ್ಟಿಲ್ಲ, ಹೋಗೈತೆ. ಇಲ್ಲಿಗೆ ನೀರು ಜಾಸ್ತಿಯಾಗಿ ಹೋಯ್ತವೆ. ಆ ಗುಣಿನ ನೋಡಿ, ಇದು ನೀರು ಜಾಸ್ತಿಯಾಗಿ ಹೋಗಿರೋದು. ಈ ಥರ ಕಪ್ಪು ಬಣ್ಣ ಬಂತು ಅಂದರೆ ನೀರು ಜಾಸ್ತಿ ಆಯಿತು ಅಂತ. ನೋಡಿ, ಇದು ಈ ಥರ ಇದ್ರೆ ಬರ್ತದೆ. ಗುಣಿ ಕುಕ್ಕಿಸ್ಬಿಟ್ಟು ಗೊಬ್ಬರ ಕೊಡಿ, ಬರ್ತದೆ. ನೀವು ಇದೆಲ್ಲ ನೋಡ್ಕೋಬೇಕು ಸರ್ ಒಂದು ಕಡೆಯಿಂದ. ಸುಮ್ಮನೆ ನೋಡಿ, ಇಲ್ಲೆಲ್ಲ ನೀರು ಓವರ್ ವಾಟರ್ ಆಗಿ ಹೋಗಿರೋದು. ಇವಕ್ಕೆಲ್ಲ ಕರೆಕ್ಟಾಗಿ ರೀಪ್ಯಾಚ್ ಮಾಡಿಸ್ಕೊಳ್ಳಿ, ಬರ್ತದೆ. ನೋಡಿ, ಇವೆಲ್ಲ ನೀರು ಮಿತವಾಗಿರೋ ಕೊಟ್ಟಿರೋ ಕಡೆ ಗಿಡ ಚೆನ್ನಾಗಿದೆ. ಎಲ್ಲಿ ಪೈಪ್ ಕಿಟ್ಕೊಂಡು ಹೊಡೆದೋಗದೆ, ಇದು ಮುಚ್ಕೊಂಡದೆ, ಅದ್ರೂ ಬಂದೈತೆ. ನೋಡಿ, ಗಿಡಗಳೆಲ್ಲ ಸುಳಿ ಕಟ್ಕೊಂಡವೆ. ನೋಡಿ, ಇದು ಫುಲ್ ಮುಚ್ಕೊಂಡದೆ, ಅದ್ರೂ ಬರ್ತಾಯಿದೆ. ಇದು ನೀರು ಹೊರಗಡೆ ಕೌಟ ಹಾಕಾಗಿಲ್ಲ. ಇದೆಲ್ಲ ನೋಡಿ, ಇದು ಕಪ್ಪಣ ಈ ಥರ ಬಂದರೆ ನೀರು ಜಾಸ್ತಿ ಆಗೋದೆ ಅಂತ. ಇಲ್ಲಿ ನೋಡಿ, ಕೊಳ್ತೋಗದೆ. ದಯವಿಟ್ಟು ನೋಡಿ, ನಂದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್, KR ನಗರ. ನಮ್ಮ ಹತ್ರ ಬಾಳೆ ಗಿಡ ತೊಗೊಂಡ್ರೆ ಬಂದು ವಿಸಿಟ್ ಮಾಡಿಕೊಡ್ತೀವಿ. ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್, KR ನಗರ. 9902038931 KR ನಗರ. ಬಾಳೆ ಗಿಡಗಳನ್ನು ವಿಸಿಟ್ ಮಾಡಿ, ಅದಕ್ಕೆ ಸಲಹೆಯನ್ನು ಕೊಡ್ತೀನಿ. ಇದು ಗೊರಗುಂಡಿ ಗ್ರಾಮ. ನೀರು ಜಾಸ್ತಿ ಆಗ್ಬಿಟ್ಟು ಗಿಡಗಳೆಲ್ಲ ಕೊಳ್ತೋಯ್ತವೆ. ಹಂಗಾಗಿ ನೋಡಿ, ಇವಕ್ಕೆಲ್ಲ ಮಿತವಾಗಿರೋದಕ್ಕೆ ಗಿಡ ಚೆನ್ನಾಗಿ ನಿಂತವೆ. ಓವರ್ ವಾಟರ್ ಆಗಿರೋ ಹೋಯ್ತಾ ಇದ್ದಾವೆ. ನೋಡಿ, ಇದು ಓವರ್ ವಾಟರ್ ಆಗಿರೋದು. ಇಲ್ಲಿ ನೋಡಿ, ಕೊಳ್ತೋಗಿ. ಸೊ ನೀರು ಓವರ್ ವಾಟರ್ ಆಗಿ ಕೆಲವು ಹೊಟ್ಟೋಗವೆ. ನೀರನ್ನ ಸರಿಯಾಗಿ ಕೊಡಬೇಕಿದೆ. ಅದಕ್ಕೆ ಆಯ್ತಾದೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಕೊಡಿ ದಯವಿಟ್ಟು. ನೋಡಿಲ್ಲಿ, ಇದು ನೀರು ಓವರ್ ಆಗಿರೋದು. ಸುಮ್ಮನೆ ಬೇಕಾಬಿಟ್ಟು ಕೊಟ್ಟಿದ್ದಾರೆ. ಗುಡಿ ಕಿತ್ತ ಮಾಡ್ಕೊಳ್ಳಿ. ನೋಡಿ, ಗಿಡ ಕಿತ್ತಾಕಿದ್ದೀನಿ, ಬತ್ತವ. ನೋಡಿ, ನೀರು ಜಾಸ್ತಿ ಆದರೆ ಈ ಥರ ಎಲ್ಲ ಹೋಯ್ತದೆ. ಇದನ್ನು ಈ ಥರ ಗಿಂಟಾಕಿ ನೋಡೋದು. ಮಧ್ಯ ಸೆಂಟ್ರಲ್ಲಿ ಹಸಿರು ಇದ್ದರೆ ಗ್ಯಾರಂಟಿ ಬರ್ತದೆ. ನೀರನ್ನ ಕಡಿಮೆ ಮಾಡಿ. ನೀರು ಜಾಸ್ತಿ ಆಗಿರೋದ್ರಿಂದ ಗಿಡದ ಬೇರುಗಳು ನೋಡಿ, ಸುಮ್ಮನೆ ಗಿಡದವ್ರನ್ನ ನಾವು ದೂರದಲ್ಲ, ಎಲ್ಲ ಕೊಳ್ತೋಗಿದೆ. ನೀರು ಸ್ವಲ್ಪ ಬಿಡಬೇಕು. ನೋಡಿ, ನೀರು ಡ್ರೈ ಆಯ್ತಾ ಇದ್ದರೆ ಈ ಥರ ಚೆನ್ನಾಗಿ ಬರ್ತವೆ. ನೋಡಿ, ಇದು ಕಡಿಮೆ ಪ್ರಮಾಣ ನೀರು ಹೊರಗಡೆ ಕೊಯ್ತಾ ಇದೆ, ಎಳ್ಕೊತಾ ಇದೆ, ಚೆನ್ನಾಗಿ ಬರ್ತಾ ಇಲ್ವಾ? ಇಲ್ಲಿ ದೂರಕ್ಕೆ ಬಿದ್ದರೆ ಏನೂ ಆಗೋಲ್ಲ. ನೀರು ಓವರ್ ಆಗಿದೆ. ನೋಡಿ, ಈ ಗಿಡ ನೋಡಿ, ಇಲ್ಲಿ ನೀರು ಇಲ್ಲಿ ಬೀಳ್ತಾ ಇದೆ. ಇಲ್ಲಿ ತೇವ ಕಡಿಮೆ ಇರೋದ್ರಿಂದ ಗಿಡ ಚೆನ್ನಾಗಿದೆ. ನೋಡಿ, ಅದಕ್ಕಾಗಿ ನೀರನ್ನು ಕಡಿಮೆ ಕೊಡಿ ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು ಆ ರೀತಿಲಿ ಕೊಡಿ.